ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ನಿಮಗೆ ಎಷ್ಟೇ ಸಾಲ ಇದ್ದರೂ, ಮನೆಯಲ್ಲಿ ಎಷ್ಟೇ ಕಷ್ಟಗಳಿದ್ದರೂ ಎಲ್ಲವನ್ನು ಮಠ ಮಾಯ ಮಾಡುವಂಥ ಅತ್ಯದ್ಭುತವಾದ ಒಂದು ಶಕ್ತಿ ಅನ್ನೋದೇನಾದರೂ ಇದ್ದರೆ ಅದನ್ನು ಮಂಗಳವಾರದ ದಿನ ತಪ್ಪದೇ ಈ ಪರಿಹಾರ ಮಾಡ್ಕೊಳ್ಳಿ. ಸಾಕಷ್ಟು ಜನಕ್ಕೆ ಮಂಗಳವಾರ ನಾವು ಏನಂದರೆ ಅದು ಮಾಡ್ಕೊಂಡು ಬಿಡ್ತೀವಿ. ಮನೆಯಲ್ಲಿ ಮಾಡುವಂಥ ಈ ಸಾಂಬಾರು ಇರುತ್ತೆ ನೋಡಿ, ಅದಕ್ಕೂ ಕೂಡ ನೀವು ಮೈಸೂರು ಬೇಳೆ ಇರುತ್ತೆ ನೋಡಿ, ಅವುಗಳನ್ನು ಹಾಗೂ ಟೊಮೊಟೊ, ಈ ಕೆಂಪು ಪದಾರ್ಥಗಳಿಂದ ಏನೆಲ್ಲ ಇರುತ್ತೆ ಅವುಗಳನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಅಂದರೆ ನಾವು ಅದನ್ನು ತಿಂದಾಗ ಕುಜನಿಗೆ ಅದು ಸಂಬಂಧಪಟ್ಟಂಥದ್ದು. ಆ ರೀತಿ ಇದ್ದಾಗ ಸಾಲ ನಾವು ಮಾಡ್ಕೊಳ್ಳೋದಕ್ಕೆ ತುಂಬಾ ದಾರಿಗಳು ಸೃಷ್ಟಿಯಾಗಿಬಿಡುತ್ತೆ. ಸಾಲ ಮಾಡ್ಕೊಳ್ತಾ ಇರ್ತೀವಿ, ಅಥವಾ ನಮಗೆ ಇದಕ್ಕೂ ಮುಂಚೆ ಸಾಲ ಏನಾದರೂ ಇದ್ದರೆ ಅದನ್ನು ನಾವು ಸಾಲ ತೀರಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಆ ಗುಟ್ಟಾಗಿ ನಾವು ಸಾಲವನ್ನು ಮಾಡಿದರೆ ರಟ್ಟಾಗಿಬಿಡುತ್ತೆ. ಎಲ್ಲರ ಹತ್ರ ಹೇಳ್ಕೊಂಡು ಬಿಡ್ತಾರೆ, ಅವರು ನಮ್ಮ ದುಡ್ಡು ಕೊಟ್ಟಿಲ್ಲ ಈ ರೀತಿ. ಅದಕ್ಕೋಸ್ಕರ ಈ ಮಂಗಳವಾರದ ದಿನಗಳಲ್ಲಿ ಈ ಸಣ್ಣದಾಗಿ ಬದಲಾವಣೆಯನ್ನು ನಾವು ಆರಾಮಾಗಿ ಮಾಡ್ಕೊಳ್ಬಹುದು. ಇನ್ನು ಕೆಂಪು ಬಟ್ಟೆಗಳನ್ನು, ರೆಡ್ ಕಲರಲ್ಲಿರುವಂಥ ಬಟ್ಟೆಗಳನ್ನು ಇವತ್ತು ಧರಿಸ್ಬೇಡಿ. ದೂರ ಪ್ರಯಾಣ ಆದಷ್ಟು ನಿಮಗೇನಾದರೂ ಹೋಗಲೇಬೇಕು, ಅನಿವಾರ್ಯ ಇದೆ ಅಂತ ಹೇಳಿದ್ರೆ ಮಾತ್ರ ಹೋಗಿ, ಇಲ್ಲಾಂದರೆ ಹೋಗೋದಕ್ಕೆ ಹೋಗಬೇಡಿ. ಹೋಗುವಾಗ ಏನು ಮಾಡಬೇಕು ಅಂದರೆ 2 ಮೊಗ್ಗಿರುವಂಥ ಲವಂಗಗಳನ್ನು ನಿಮ್ಮ ಬಾಯಲ್ಲಿ ಹಾಕ್ಕೊಂಡು ಅದನ್ನು ಅಗಿಬಾರ್ದು, ಹಾಗೆ ಇಟ್ಕೊಂಡು ಹೋಗುವಂಥ ಕೆಲಸಗಳು ನಿರ್ವಿಘ್ನವಾಗಿ ನೆರವೇರಲಿ ಅಂತ ಕೇಳಿಕೊಂಡು ಮನೆಯಿಂದ ಹೋಗಿ. ಎಲ್ಲವೂ ಒಳ್ಳೆಯದಾಗುತ್ತೆ. ನೀವೇನು ಕೆಲಸದ ಮೇಲೆ ಹೋಗ್ತೀರಾ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಹಾಗೂ ಹೋಗಿ ಬರುವಂಥ ಆ ಜರ್ನಿ ಅನ್ನೋದು ಕೂಡ ತುಂಬ ಚೆನ್ನಾಗಿರುತ್ತೆ. ಮಂಗಳವಾರ ಈ ರೀತಿ ಸಣ್ಣದಾಗಿ ನಾವು ಮಾಡ್ಕೊಳ್ಬೇಕು. ಹಾಗೆ ಮನೆಯಲ್ಲಿ ಒಂದೊಂದು ರೂಪಾಯಿಗೂ ಕೂಡ ನಾವು ನೋಡಬಹುದು, ವರ್ಷ ಪೂರ್ತಿ ಒಂದೇ ಲೈಫಲ್ಲೇ ನಾವು ಬದುಕ್ತಾ ಇದ್ದೀವಿ. ಹಿಂದಿನ ವರ್ಷ ನೋಡಿದ್ರೆ ಅದೇ ಥರನೇ ಇತ್ತು, ಈ ವರ್ಷ ನೋಡಿದ್ರೂ ಅದೇ ಥರ ಇದೆ, ಏನೂ ಬದಲಾವಣೆಯೇ ಇಲ್ಲ. ಇನ್ನೂ ನಾವು ಕಷ್ಟ ಜಾಸ್ತಿ ಆಗ್ತಾಯಿದೆ ನಮಗೆ ಅನ್ನುವಂಥವರು ಮಂಗಳವಾರದ ದಿನಗಳಲ್ಲಿ 5 ರೂಪಾಯಿ ಕಾಯಿನ್, 5 ರೂಪಾಯಿಯಿಂದ ನೀವು ಈ ಪರಿಹಾರವನ್ನು ಮಾಡಿಕೊಂಡ್ರೆ ಸಾಕು. ಮೊದಲು ನಿಮ್ಮ ಮನೆ ದೇವರನ್ನು ನೆನೆಸ್ಕೊಳ್ತಾ, ಯಾಕಂದರೆ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ದೇವರು, ಮನೆ ದೇವರು, ಕುಲದೇವರು ಅಂತ ಇದ್ದೇ ಇರುತ್ತೆ. ಭಗವಂತನನ್ನು ನೀವು ನೆನೆಸ್ಕೊಳ್ತಾ ಈ ಪರಿಹಾರ ಸಣ್ಣದಾಗಿ ಮಾಡಿಕೊಳ್ಳಿ. ನಿಂತಿರುವ ಯಾವುದೇ ರೀತಿಯ ಕೆಲಸಗಳಾಗಿರಬಹುದು, ಅಥವಾ ಮನೆಯಲ್ಲಿ ತುಂಬಾ ಸಮಸ್ಯೆಗಳು, ಯಾಕೆ ಅಂದರೆ ಗಂಡ ಹೆಂಡತಿ ಯಾವಾಗಲೂ ಒಂದಲ್ಲ ಒಂದು ರೀತಿಯಲ್ಲಿ ಜಗಳ ಮಾಡ್ತಾನೇ ಇರ್ತಾರೆ. ಯಜಮಾನರು ಸರಿಯಾಗಿ ಜವಾಬ್ದಾರಿಯನ್ನು ವಹಿಸ್ಕೊಂಡಿರೋದಿಲ್ಲ, ಮಾತಾಡಿದ್ರೆ ಜಗಳ ಮಾಡುವಂಥದ್ದು. ಒಂದೇ 1 ರೂಪಾಯಿ ಕೂಡ ಮನೆಯಲ್ಲಿ ಹೆಣ್ಮಕ್ಳಿಗೆ ಖರ್ಚಿಗೆ ಅಂತ ಕೊಡೋದಿಲ್ಲ. ಯಾರಾದರೂ ನೆಂಟರು ಇಷ್ಟರು ಬಂದರೂ ಕೂಡ ಅವ್ರಿಗೇನಾದರೂ ನಾವು ಮಾಡಬೇಕು ಅಂತ ಹೇಳಿದ್ರು ಕೊಡೋದಿಲ್ಲ. ಈ ರೀತಿ ಇದೆಲ್ಲವೂ ಕೂಡ ದೊಡ್ಡದಾಗಿ ಅನ್ನಿಸ್ದೇ ಇದ್ದರೂ ತುಂಬಾ ಸಮಸ್ಯೆಗಳು ಜಾಸ್ತಿ ಆಗಿರುತ್ತೆ. ದುಡಿಯೋದಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಹೆಣ್ಮಕ್ಳು ವಿದ್ಯಾಭ್ಯಾಸ ಅಷ್ಟೊಂದು ಮಾಡ್ಕೊಂಡಿರೋದಿಲ್ಲ. ಈ ಥರ 10 ಹಲವು ಸಮಸ್ಯೆಗಳು ಅನ್ನೋದು ಇದ್ಬಿಟ್ಟಿರುತ್ತೆ. ಹೇಳ್ಕೊಳ್ಳೋಕ್ಕಾಗೋದಿಲ್ಲ, ಹೇಳ್ಕೊಳ್ಳುವಷ್ಟು ದೊಡ್ಡದು ಅಲ್ಲ, ಬಿಡುವಷ್ಟು ಚಿಕ್ಕದು ಅಲ್ಲ ಅನ್ನೋ ರೀತಿಯಲ್ಲಿ ಇದ್ದಾಗ ಇದನ್ನು ಮಾಡ್ಕೊಳ್ಳಿ. ಕಣ್ಣೀರು ಹಾಕ್ತಾನೇ ಇರ್ತಾರೆ ಎಷ್ಟೋ ಜನ. ಅಂದರೆ ಈ ಸಮಸ್ಯೆಗಳಲ್ಲಿ ಒದ್ದಾಡ್ತಾ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗಲ್ವೇನೋ ಅನ್ನೋ ಥರ ಅವರು ತಪ್ಪದೇ ಈ ಪರಿಹಾರವನ್ನು ಮಾಡ್ಕೊಳ್ಳಿ. ಯಾವುದೇ ಪರಿಹಾರ ಮಾಡ್ಕೊಳ್ಳಿ ಸ್ನೇಹಿತರೆ, ನಂಬಿಕೆ ಇಟ್ಟು ನಾವು ಮಾಡಿಕೊಳ್ಬೇಕು. ಇದಕ್ಕೆ ಯಾವುದೇ ರೀತಿಯಾದಂಥ ಖರ್ಚು ವೆಚ್ಚವಿಲ್ಲದೆ ಮಾಡಿಕೊಳ್ಳುವಂಥ ಪರಿಹಾರಗಳು. ಸುಮಾರು ಜನ ಏನು ಅಂದ್ಕೊಳ್ತಾರೆ ಅಂದರೆ, ಯಾವುದಾದ್ರೂ ಪರಿಹಾರಗಳು ದುಡ್ಡು ಕಾಸು ಖರ್ಚು ಮಾಡಿ ದೊಡ್ಡ ದೊಡ್ಡ ಪೂಜೆಗಳನ್ನು ನಾವು ಮಾಡಿಕೊಂಡ್ರೆ ಮಾತ್ರ ನಮ್ಮ ಪರಿಹಾರಗಳು ನಮಗೆ ಸಿಗುತ್ತೆ ಅಂದ್ಕೊಳ್ತಾರೆ. ಆ ಥರ ಪರಿಹಾರಗಳು ದುಡ್ಡು ಕಾಸು ಖರ್ಚು ಮಾಡಿ ಮಾಡುವಂಥ ಈ ಒಂದು ಪರಿಹಾರಗಳು ಇದೆ. ಅದರಲ್ಲೂ ಕೂಡ ಉತ್ತಮವಾಗಿರುವಂಥದ್ದು ಇರುತ್ತೆ. ಆದರೆ ಎಲ್ರಿಗೂ ಕೂಡ ಅದು ಸಾಧ್ಯ ಆಗೋದಿಲ್ಲ, ಹಣಕಾಸಿನಿಂದ ಕೂಡಿರೋದ್ರಿಂದ. ಮುಖ್ಯವಾಗಿ ಇದನ್ನು ನಾವು ಮನೆಯಲ್ಲೇ ಮಾಡಿಕೊಳ್ಳುವಂಥ ಪರಿಹಾರಗಳಿದೆ ನೋಡಿ, ಬೆಸ್ಟ್ ರಿಸಲ್ಟನ್ನು ಕೊಡುತ್ತೆ. ಯಾಕಂದರೆ ನಮ್ಮ ಕೈಯಾರ ನಮಗಿರುವಂಥ ಸಮಸ್ಯೆಗಳು ತುಂಬ ಸ್ಪಷ್ಟತೆಯಿಂದ ನಮಗೇ ಗೊತ್ತಿರುತ್ತೆ, ಅದರ ಏರಿಳಿತಗಳು ಯಾವ ರೀತಿ ಇರುತ್ತೆ ಅಂತಂದ್ಬಿಟ್ಟು. ನಂಬಿಕೆಯಿಂದ ನೀವು ಇದನ್ನು ಆದಷ್ಟು ದೇವ್ರ ಮನೆಯಲ್ಲಾದರೆ ದೇವ್ರ ಮನೆಯಲ್ಲಿ ಮಾಡ್ಕೊಳ್ಳಿ. ದೇವ್ರ ಮನೆಯಲ್ಲಿ ನಾವು ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲೇ ನೀವು ಕೂತ್ಕೊಂಡು ಆರಾಮಾಗಿ ಮಾಡ್ಕೊಳ್ಬಹುದು. ಇದನ್ನು ಮಾಡ್ಕೊಳ್ಬೇಕಾದ್ರೆ ನಮಗೆ ಸ್ವಲ್ಪ ಅರಿಶಿಣ ಹಾಗೂ ಗಂಧ ಬೇಕು.
ಸಾಧಾರಣವಾದಂಥ ಕರ್ಪೂರ ತಗೊಂಡ್ರೂ ಪರವಾಗಿಲ್ಲ. ಪಚ್ಚ ಕರ್ಪೂರ ಅನ್ನುವಂಥದ್ದು ಯಾಕೆ ಅಂದರೆ ಶ್ರೀ ಮಹಾವಿಷ್ಣು ಸಮೇತ ಲಕ್ಷ್ಮೀ ದೇವಿಗೆ ಪಚ್ಚ ಕರ್ಪೂರ ತುಂಬ ಪ್ರಿಯವಾಗಿರುವಂಥದ್ದು. ಆ ಪ್ರಿಯವಾಗಿರುವಂಥ ವಸ್ತುಗಳನ್ನು ನಾವು ಬಳಸಿದಾಗ ಏನಾಗುತ್ತೆ ಅಂದರೆ ತಾಯಿ ಪ್ರಸನ್ನಗೊಳ್ತಾಳೆ, ಸಮಸ್ಯೆಗಳು ಬಗೆಹರಿಯುತ್ತೆ. ಅದಕ್ಕೋಸ್ಕರ ಇದನ್ನು ನೀವು ಬ್ಯಾಟರ್ ಥರ ಮಾಡ್ಕೊಳ್ಳಿ. ಸ್ವಲ್ಪ ಗಟ್ಟಿಯಾಗೆ ಮಾಡಿಕೊಂಡು 5 ರೂಪಾಯಿ ಕಾಯಿನು ಫಸ್ಟು 5 ತಗೊಳ್ಳಿ. ಚೆನ್ನಾಗಿ ತೊಳೆದು ಇಟ್ಕೊಂಡಿರಬೇಕು. ಲೋಹದಿಂದ ಮಾಡಿರುವಂಥ ಈ ಕಾಯಿನ್ಸನ್ನು ನಾವು ತಗೊಂಡಾಗ ಏನಾಗುತ್ತೆ ಅಂದರೆ ಇದನ್ನು ಅರಿಶಿಣದ ನೀರಲ್ಲಿ ತೊಳಿಬೇಕು. ನಕಾರಾತ್ಮಕ ಶಕ್ತಿಗಳು ಅದನ್ನು ಹಿಡ್ಕೊಂಡಿದ್ರೆ ಹೋಗ್ಬಿಡುತ್ತೆ. ಯಾಕಂದರೆ ಅದು ಎಷ್ಟೋ ಕೈಗಳು ದಾಟ್ಕೊಂಡು ನಮ್ಮ ಹತ್ರ ಬಂದಿರುತ್ತೆ. ಅದಕ್ಕೋಸ್ಕರ ಈ ರೀತಿ ನೀವು ಇದನ್ನು ಮಾಡಿ, ತದನಂತರ ಅದನ್ನು ನಾವು ಪರಿಹಾರಕ್ಕೆ ತಗೊಳ್ತಾ ಇರೋದ್ರಿಂದ ನಮ್ಮ ಮನಸ್ಸಿನ ಮಾತುಗಳನ್ನು ನಾವು ಕಾಯಿನ್ಸ್ಗೆ ಅಂದರೆ ಈ ಪರಿಹಾರಕ್ಕೆ ಹೇಳ್ತಾ ಇದ್ದೀವಿ. ಆಗ ಅದನ್ನು ಅದು ಅಯಸ್ಕಾಂತದ ರೀತಿ ಹೇಳ್ಕೊಳ್ಳುತ್ತೆ. ಅದನ್ನು ನಾವು ಮುಖ್ಯವಾಗಿ ನಂಬಿಕೆ ಇಟ್ಟು ತುಂಬಾ ಪಾಸಿಟಿವ್ ಆಗಿ ಹೇಳ್ಕೊಂಡಾಗ ರಿಸಲ್ಟು ಫಾಸ್ಟಾಗಿ ಬರುತ್ತೆ. ಅದಕ್ಕೋಸ್ಕರ ಲೋಹದ ಕಾಯಿನ್ಸನ್ನು ತಗೊಂಡಾಗ ಸಮಸ್ಯೆಗಳು ಬೇಗ ಬಗೆಹರಿಯುತ್ತೆ. ಲಕ್ಷ್ಮೀ ದೇವಿಗೆ ತುಂಬ ಇಷ್ಟವಾಗುವಂಥದ್ದು ಅಂದರೆ ನಾವು ಕಾಯಿನ್ಸಿಂದ ಮಾಡುವಂಥ ಪರಿಹಾರಗಳು. ಇವುಗಳನ್ನು ನೀವು ನಿಮ್ಮ ಮನೆ ದೇವರು, ನಿಮ್ಮ ಇಷ್ಟ ದೇವರನ್ನು ನೆನೆಸ್ಕೊಳ್ತಾ ಆ ಬ್ಯಾಟರ್ ರೆಡಿ ಮಾಡಿರ್ತೀವಲ್ವ, ಸ್ವಲ್ಪ ಅರಿಶಿಣ ಹಾಗೂ ಗಂಧ ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟಿದ್ದೆ. ಅದರ ಒಳಗಡೆ ಪಚ್ಚ ಕರ್ಪೂರ ಅಥವಾ ಸಾಧಾರಣವಾದ ಕರ್ಪೂರವನ್ನು ಸ್ವಲ್ಪ ಹಾಕಿ ಬ್ಯಾಟರ್ ಥರ ಮಾಡಿ ಈ ಕಾಯಿನ್ಸ್ 5 ಇರುವಂಥದ್ದನ್ನು ಅದರ ಒಳಗಡೆ ಡಿಪ್ ಮಾಡಿ ಇಡಬೇಕು, ಮುಳುಗಿಸಿ ಇಡಬೇಕು. ಅದನ್ನು ಒಂದು ಕಡೆ ಇಟ್ಬಿಡಿ, ದೇವ್ರ ಮನೆಯಲ್ಲೇ ಒಂದು ಕಡೆ ಇಟ್ಬಿಡಿ. ಇಡುವಾಗ ನೀವು ಅದನ್ನು ಕೈಯಲ್ಲಿ ಇಟ್ಕೊಂಡು ಒಂದೊಂದೇ ನಿಮಗಿರುವಂಥ ಪ್ರಾಬ್ಲಮ್ಸನ್ನು ಅದು ಹೋಗಿದೆ, ಸಕಾರಾತ್ಮಕವಾಗಿ ನಮಗಾಗಿದೆ ಅನ್ನುವ ರೀತಿಯಲ್ಲಿ ಪಾಸಿಟಿವ್ ಆಗಿ ಹೇಳ್ಕೊಂಡು ತದನಂತರ ಅದನ್ನು ಹಾಗೇ ಬಿಟ್ಬಿಡಿ ಸ್ನೇಹಿತರೆ. ಅದನ್ನು ನೀವು ಮತ್ತೆ ಮುಟ್ಟೋದಕ್ಕೆ ಹೋಗಬೇಡಿ. 1 ವಾರ ಆದಮೇಲೆ ಅದನ್ನು ಅಕಸ್ಮಾತ್ 1 ವಾರ ಆದಮೇಲೆ ನೀವು ಅದನ್ನು ಮುಟ್ಟೋದಕ್ಕಾಗದೇ ಇದ್ದರೂ ಪರವಾಗಿಲ್ಲ, ನೆಕ್ಸ್ಟ್ ವೀಕು ಕೂಡ ಅದನ್ನು ತಗೊಳ್ಬಹುದು. ಅದು ಗಟ್ಟಿಯಾಗಿರುತ್ತೆ. ಅದಕ್ಕೆ ನೀರನ್ನು ಸ್ವಲ್ಪ ಹಾಕಿ ಒಂದು ಪಕ್ಕಕ್ಕೆ ಇಟ್ಬಿಡಿ. ಒಂದು 5 ನಿಮಿಷ ನೀರು ಹಾಕಿಬಿಟ್ರೆ ಸಾಕು, ಅದು ಬಿಡಿಸ್ಕೊಳ್ಳುತ್ತೆ. ಅಂದರೆ ಗಟ್ಟಿಯಾಗಿರುವಂಥದ್ದು ನಮಗೆ ಅದು ಬಂದುಬಿಡುತ್ತೆ. ಕಾಯಿನ್ಸನ್ನು ಎತ್ಕೊಂಡಿದ್ದೆ ತೊಳೆಯೋದಕ್ಕೆ ಹೋಗಬೇಡಿ. ನಿಮ್ಮ ಮನೆ ದೇವರ ದೇವಸ್ಥಾನಗಳು ನಿಮಗೇನಾದರೂ ಇದೆ, ಹೋಗ್ತಾ ಬರ್ತಾ ಇದ್ದೀವಿ ಅನ್ನೋದಾದರೆ ನೀವು ಆ ದೇವಸ್ಥಾನದ ಉಂಡಿಗೆ ನೀವು ಹೋಗುವಾಗ ಆ ಸಮಯಕ್ಕೆ ಹಾಕಬಹುದು. ಇಲ್ವಾ ಎಲ್ಲಾದರೂ ನಿಮಗೆ ಹತ್ತಿರದಲ್ಲೇ ಇರುವಂಥ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಗಳು ನಿಮ್ಗೆ ಸಿಕ್ಕಿದ್ರೆ, ಇಲ್ಲಾಂದರೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಸಿಕ್ಕಿದ್ರೆ ಉಂಡಿಗೆ ತಗೊಂಡೋಗಿ ಯಾವತ್ತಾದರೂ ನೀವು ಹಾಕಬಹುದು. ಇದನ್ನು ಈ ರೀತಿ ಮಾಡ್ಕೊಂಡು ನೋಡಿ ಎಷ್ಟೆಲ್ಲ ಬದಲಾವಣೆಗಳಾಗುತ್ತೆ ಅಂತ ನೀವೇ ಗಮನಿಸಬಹುದು. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.